ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಸಾಫ್ಟ್ ಆದ ಒಂದು ದೋಸೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಏನು ಬೇಕಂತ ಇಲ್ಲ. ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ನೀವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಾರ ಖಾರ ನೀರುಳ್ಳಿಯ ಫ್ಲೇವರ್ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಜಸ್ಟ್ ಟ್ರೈ ಮಾಡೋದೊಂದು ಬಾಕಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಇದನ್ನು ನೀವು 15 ನಿಮಿಷದಲ್ಲಿ ಮಾಡ್ಬೋದು. ಯಾವುದೇ ಕಷ್ಟ ಇಲ್ಲ. ಓಕೆ, ಇವಾಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ ಇಲ್ಲಿ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಇದೆ ಆದರೆ ಚಿರೋಟಿ ರವೆ ಕೂಡ ಹಾಕ್ಬೋದು. ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ, ಹಾಗಾಗಿ 1 ಕಪ್ಪಷ್ಟು ಮಾಡಿದ್ದೀನಿ. ನೀವು ಜಾಸ್ತಿ ಜನರಿಗೆ ಮಾಡೋದಾದರೆ ಜಾಸ್ತಿ ಹಾಕಿ. ಹಾಗೂ 2 ಒಣಮೆಣಸು ಹಾಕಿದ್ದೀನಿ. ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಾಗುತ್ತೆ. ನೀವು ಖಾರ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಬೋದು. 3/4 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಹಾಕಿದ್ದೀನಿ. 1 ಕಪ್ಪಿಗೆ 3/4 ಕಪ್ಪಷ್ಟು ಮೊಸರು ಇಲ್ಲಿ ಸಾಕು. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಫ್ರೆಶ್ ಕಾಯಿ ತುರಿ. ತುಂಬ ಟೇಸ್ಟಾಗಿ ಬರುತ್ತೆ. ಫ್ರೆಶ್ ಕಾಯಿ ತುರಿ ನೀವು ಇಲ್ಲಿ ಆ್ಯಡ್ ಮಾಡಿದರೆ, ಒಮ್ಮೆಲೆ ಮನೆಯಲ್ಲಿ ಇಲ್ಲ ಬೇಡ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೀರುಳ್ಳಿ. ಇಲ್ಲಿ ನಾನು 1/4 ನೀರುಳ್ಳಿಯನ್ನು ಇದಕ್ಕೆ ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ಓಕೆ, ಅದನ್ನು ಅಷ್ಟನ್ನು ನಾವು ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡೋಣ. ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಹಾಗೂ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ಓಕೆ, ಇದು ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಗೂ 2 ಹಸಿಮೆಣಸಿನ್ಕಾಯಿ. ನಾನು ಆವಾಗಲೇ ಹೇಳಿದೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ. ಒಮ್ಮೆಲೆ ನಿಮಗೆ ಇಷ್ಟ ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ನಾನು ಉಳಿದ ನೀರುಳ್ಳಿ, ಇವಾಗ 1/4 ನೀರುಳ್ಳಿಯನ್ನು ನಾನು ಗ್ರೈಂಡ್ ಮಾಡುವಾಗ ಹಾಕಿದ್ದೀನಿ. ಉಳಿದ ನೀರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ದೊಡ್ಡ ಸೈಜ್ ನೀರುಳ್ಳಿ ತೊಗೊಂಡಿದ್ದೆ, ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ. ಇಲ್ಲಿ ನೀರುಳ್ಳಿಯನ್ನು ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಾಡಿಸಿದರೆ ಸಾಕಿಲ್ಲಿ. ಓಕೆ, ನೀರುಳ್ಳಿ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ಟೇಸ್ಟಿಯಾಗಿ ಬರುತ್ತೆ ಇದು. ನಾನು ಹೇಳಿದೆ ಆವಾಗಲೇ ಸ್ವಲ್ಪ ಬಾಡಿಸಿದರೆ ಸಾಕು, ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಗ್ರೈಂಡ್ ಮಾಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ದೋಸೆ ಹಿಟ್ಟೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಅದೇ ಹದಕ್ಕೆ ಇದ್ದರೆ ಸಾಕು. ಇಲ್ಲಿ ಗೊತ್ತಾಯ್ತಲ್ಲ, ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಹಾಗೂ ನಾವು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ನೀರುಳ್ಳಿ ಎಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಬೇಕಿದ್ರೆ ನೀವು ಸ್ವಲ್ಪ ಸಕ್ಕರೆಯನ್ನು ಸೇರಿಸಬಹುದು, ಆದರೆ ಇಲ್ಲಿ ನಾವು ನೀರುಳ್ಳಿ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ ಫ್ಲೇವರ್ ಇರುತ್ತೆ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಎಷ್ಟು ದಪ್ಪ ಇದ್ದರೆ ಸಾಕು. ಒಮ್ಮೆಲೆ ತುಂಬ ದಪ್ಪ ಅಂತ ಎನಿಸಿದರೆ ನೀವು ನೀರನ್ನು ಆ್ಯಡ್ ಮಾಡಿ. ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಈನೋ ಪೌಡರ್. ಇಲ್ಲಿ ನೀವು ಸೋಡಾ ಪೌಡರ್ ಕೂಡ ಹಾಕ್ಬೋದು ಅಥವಾ ಹಾಕದೇನೂ ನೀವು ಮಾಡ್ಬೋದು. ಆದರೆ ಏನಾಗುತ್ತೆ ಅಂದರೆ ಅಷ್ಟು ಸಾಫ್ಟ್ ಆಗಲ್ಲ. ಸೋಡಾ ಪೌಡರ್ ಹಾಗೂ ಈನೋ ಪೌಡರ್ ಹಾಕಿದರೆ ಸಾಫ್ಟ್ ಆಗುತ್ತೆ. ನೀವು 2ರಲ್ಲಿ ಯಾವುದಾದ್ರೂ ಒಂದು ಹಾಕ್ಬೋದು. ಇಲ್ಲಿ ಒಮ್ಮೆಲೆ ನಿಮಗೆ ನೈಟ್ ಇಟ್ಟು ಬೆಳಗ್ಗೆ ಮಾಡಲಿಕ್ಕಿದೆ ಆದರೂ ನೀವು ಮಿಕ್ಸ್ ಮಾಡಿ ಇಡ್ಬೋದು. ನೀರುಳ್ಳಿ ಎಲ್ಲ ಒಗ್ಗರಣೆ ನೀವು ಬೆಳಗ್ಗೆ ಕೊಟ್ಟರೆ ಆಯಿತು. ಆವಾಗ ನೀವು ಸೋಡಾ ಪುಡಿ ಈನೋ ಪುಡಿ ಎಲ್ಲ ಹಾಕಬೇಕಂತ ಇಲ್ಲ. ಓಕೆ, ದೋಸೆ ತವ ಬಿಸಿಯಾಗಿದ್ದೆ. ನಾವಿವಾಗ ದೋಸೆಯನ್ನು ಹಾಕೋಣ. ನಾರ್ಮಲಾಗಿ ಮನೆಯಲ್ಲಿ ಯಾವ ರೀತಿ ದೋಸೆ ಬಿಡ್ತೀವಿ ನೋಡಿ, ಸೇಮ್ ಅದೇ ರೀತಿ ನಾವು ಬಿಟ್ಟರೆ ಆಯಿತು ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳಿದಾಗ ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಂತ ಇಲ್ಲ. ಚಹಾದೊಂದಿಗೆಲ್ಲ ನಾವು ಹೀಗೇ ಇದನ್ನು ತಿನ್ಬೋದು, ಟೇಸ್ಟಿಯಾಗಿದು ಇರುತ್ತೆ. ಮಕ್ಕಳಿಗೆಲ್ಲ ಕೊಡೋದಾದ್ರೆ ಸ್ವಲ್ಪ ನೀವು ಸಕ್ಕರೆಯನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಮೇಲ್ಗಡೆಯಿಂದ ನಾನು ಆಯಿಲನ್ನು ಹಾಕಿದ್ದೀನಿ. ನೀವು ತುಪ್ಪ ಬಟರ್ ಯಾವುದು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಇದು ಫ್ರೈ ಆಗಲಿ, ಮುಚ್ಚಿಡೋಣ ಇದನ್ನು. ಜಟ್ಪಟಾಗಿ ಆಗಿ ಹೋಗುತ್ತೆ ಇದು, ಹಾಗೂ ರುಚಿಯಾಗಿರುತ್ತೆ. ಮನೆಯಲ್ಲಿ ಹೊಸ ರುಚಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ಇದನ್ನು ಹೀಗೇ ಬೇಕಿದ್ರೂ ನೀವು ತೆಗಿಬಹುದು. ನಾನಿಲ್ಲಿ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ. ನನಗೆ 2 ಸೈಡ್ ಕೂಡ ಕಡಕ್ಕಿದ್ರೆ ಇಷ್ಟ. ನಿಮಗೆ ಇಷ್ಟ ಇಲ್ಲದ್ರೆ ನೀವು ಹೀಗೇ ತೆಗೀರಿ. ನೋಡಿ, ಚೆನ್ನಾಗಿ ಬಂದಿದೆ ನೋಡ್ಬೋದು. ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಹೊತ್ತಲ್ಲಿ ಅಷ್ಟೇ ಸಾಫ್ಟಾಗಿದ್ದು ಬರುತ್ತೆ. ಓಕೆ, ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ ನಾನಿದನ್ನು ಇವಾಗ ತೆಗಿತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಅದೇ ರೀತಿ ನಾವು ಉಳಿದದನ್ನು ಕೂಡ ಇವಾಗ ಬಿಡೋಣ.
ಓಕೆ, ನನ್ನ ರೆಸಿಪಿ ಎಲ್ಲ ನೀವು ಇಷ್ಟಪಡ್ತೀರಾ, ಇದು ಕೂಡ ಇಷ್ಟ ಆಯ್ತು ಅಂತಂದರೆ ನೀವೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ನೋಡಿ, ಸೇಮ್ ನಾನು ಹೇಳಿದೆ ಆವಾಗಲೇ, ನಿಮಗೆ ತಿರುಗಿಸ್ಲಿಕ್ಕೆ ಬೇಕಿದ್ದರೆ ತಿರುಗಿಸಿ, ಇಲ್ದಿದ್ರೆ ಬೇಕಂತ ಇಲ್ಲ. ಎರಡು ಸೈಡ್ ಕೂಡ ಖಡಕ್ಕಾದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ತುಪ್ಪ ಎಲ್ಲ ಹಾಕಿದರೆ ಇನ್ನೂ ಕೂಡ ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ತುಪ್ಪವನ್ನು ಆ್ಯಡ್ ಮಾಡಿ ಕೊಡಿ. ಟಿಫಿನ್ಗೆಲ್ಲ ನೀವು ಕೊಡ್ಬೋದು ಇದನ್ನು. ಓಕೆ ನೋಡಿ, ರೆಡಿ ಆಯಿತು. ನೋಡಿದ್ರಲ್ಲ, ಬೆಳಗಿನ ಬ್ರೇಕ್ಫಾಸ್ಟ್ ಜಟ್ಪಟಾಗಿ ರೆಡಿ. ಓಕೆ, ನನ್ನ ಯಾವ ರೆಸಿಪಿ ನೀವು ಟ್ರೈ ಮಾಡಿದ್ದೀರಾ, ಯಾವುದು ಇಷ್ಟ ಆಯಿತು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ, ನೋಡ್ಬೋದು, ನೀವು ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ. ಇದನ್ನು ನೀವು ಮಾಡಿ ಟ್ರೈ ಮಾಡಿ ಎಂಜಾಯ್ ಮಾಡಿ. ಇನ್ನು ನಾಳೆ ಸಿಗ್ತೇನೆ ಒಳ್ಳೆಯ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.